ಪ್ರಮಾಣ ಭಾರಿ ಇಳಿಕೆ ಆಗಿದೆ. ಚೆನಾಬ್ ನದಿ ನೀರಿನ ಪ್ರಮಾಣದಿಂದ ಭಾರಿ ಇಳಿಕೆ ಆಗಿದೆ. 21% ನೀರಿನ ಕೊರತೆ ಅಂತ IRSAಗೆ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿದೆ ಪಾಕಿಸ್ತಾನ. ನಾಳೆ ಬೆಳಗ್ಗೆ ಗೃಹ ಸಚಿವಾಲಯದಲ್ಲಿ ಮಹತ್ವದ ಸಭೆ. ಮೇ 7ರಂದು ದೇಶಾದ್ಯಂತ ಮಾಕ್ ಡ್ರಿಲ್ ನಡೆಯುತ್ತೆ. ಮಾಕ್ ಡ್ರಿಲ್ ಬೆನ್ನಲ್ಲೇ ಹೈ ವೋಲ್ಟೇಜ್ ಸಭೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿವಿಧ ಅಧಿಕಾರಿಗಳು ಭಾಗಿಯಾಗ್ತಾರೆ. ಗೃಹ ಸಚಿವಾಲಯದ ಹಿರಿಯ ಅಧಿಕಾರಿಗಳು, ರಾಷ್ಟ್ರೀಯ ವಿಪತ್ತು ಪರಿಹಾರ ಪಡೆ ಮಹಾನಿರ್ದೇಶಕರು, ಎಲ್ಲಾ ರಾಜ್ಯಗಳ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ನೋಡಿ ವೀಕ್ಷಕರ, ಈಗ ಮಾಕ್ ಡ್ರಿಲ್ ಅಂತಂದ್ರೆ ನಿಮ್ಗೆ ಅರ್ಥ ಆಗ್ಬೇಕು. ಏನಂತಂದ್ರೆ ಅಣುಕು ಪ್ರದರ್ಶನ. ಈ ವಾರ್ ಏನಾದ್ರೂ ಡಿಕ್ಲೇರ್ ಆಗ್ಬಿಟ್ರೆ ಯಾವ ರೀತಿಯಾಗಿ ನಮ್ಮನ್ನ ನಾವು ಸೇಫ್ ಅನ್ನ ಮಾಡ್ಕೋಬೇಕು ಅಂತೇಳಿ. ಈಗ ನಾನು ನೋಡಿ ಎಕ್ಸಾಂಪಲ್ ಕೊಡ್ತೀನಿ ವೀಕ್ಷಕರೇ ನಿಮ್ಗೆ. ನಾನು ಇಸ್ರೇಲ್ಗೆ ಹೋಗಿದ್ದೆ. ಇಸ್ರೇಲ್ ಮತ್ತು ಗಾಜಾ ನಡುವಿನ ಯುದ್ಧ ನಡೆಯುವಂತ ಸಂದರ್ಭದಲ್ಲಿ ಇಸ್ರೇಲ್ನ ಜನರಿಗೆ ಒಂದು ಮಾಕ್ ಡ್ರಿಲ್ ಅನ್ನ ಮಾಡುವಂತ ಕೆಲಸ ಮಾಡಲಾಗಿದೆ. ಯಾವ್ದಾದ್ರು ಒಂದು ಮಿಸೈಲ್ ಅಥವಾ ಸೆಲ್ಗಳು ತೂರಿ ಬರ್ತಾ ಇದ್ದ ಸಂದರ್ಭದಲ್ಲಿ ಅದು ಒಂದು ರೇಂಜ್ ಅಂತ ಇರುತ್ತೆ. ಆ ರೇಂಜ್ ಹತ್ರ ಬರ್ತಾ ಇದ್ದಂಗೆ ಅದು ಆಟೋಮೆಟಿಕ್ ಆಗಿ ಸೈರನ್ ಮೊಳಗುತ್ತೆ. ಸೈರನ್ ಮೊಳಗ್ತಾ ಇದ್ದಂತೆ ನಮ್ಮನ್ನು ನಾವು ಅಲರ್ಟ್ ಆಗ್ಬೇಕು. ಈಗ ನಾನು ಈ ಜಾಗದಲ್ಲಿ ಇದ್ದೀನಿ ಅಂತಂದ್ರೆ ಇಲ್ಲಿ ಈ ಭಾಗದಲ್ಲಿ ಒಂದು ಅಟ್ಯಾಕ್ ಆಗುವಂತ ಒಂದು ಸಂದರ್ಭ ಬಂದಾಗ ಅಥವಾ ಏನಾದ್ರು ಮಿಸೈಲ್ ಹಾರಿ ಬರ್ತಾ ಇದೆ ಅಂತಂದಾಗ ಇಲ್ಲೊಂದು ನಮಗೆ ಕೇಳುವಂತೆ ಸೈರನ್ಗಳನ್ನ ಅಳವಡಿಸಿರ್ತಾರೆ. ಸೈರನ್ ಮೊಳಗುತ್ತೆ. ಸೈರನ್ ಮೊಳಗ್ತಾ ಇದ್ದಂತೆ ಒಂದು ಅಲರ್ಟ್ ಅನ್ನುವ ಸೈರನ್ ಬರುತ್ತೆ. ಆ ಸೈರನ್ ಬರ್ತಾ ಇದ್ದಂತೆ ನಾವೇನ್ ಮಾಡಬೇಕು? ಒಂದು ರೋಡ್ಗೆ ಹೋಗ್ಬೇಕು. ಮನೆ ಒಳಗಡೆ ಯಾರು ಇರಂಗಿಲ್ಲ. ಶೆಲ್ಟರ್ ಇರಬೇಕು ಅಥವಾ ಬಂಕರ್ ಇದ್ರೆ ಬಂಕರ್ ಒಳಗಡೆ ಹೋಗಿ ಅಡಗಿಕೊಂಡು ಕೂತ್ಕೋಬೇಕು. ನಮ್ಮಲ್ಲಿ ಬೆಂಗಳೂರಲ್ಲಿ ಆ ತರದ ವ್ಯವಸ್ಥೆ ಇಲ್ಲ. ಅಂದ್ರೆ ಅಷ್ಟು ದೂರ ಬರೋದಿಲ್ಲ ಅಂತ ಇಟ್ಕೊಳ್ಳಿ. ಜಸ್ಟ್ ಹೇಳ್ತಾ ಇರೋದು ಮಾಕ್ ಡ್ರಿಲ್ ಅಂತಂದ್ರೆ ಯಾವ ತರ ಇರುತ್ತೆ ಅಂತ. ಸೊ ಅಂದ್ರೆ ನಮ್ಮನ್ನು ನಾವು ಯಾವ ರೀತಿಯಾಗಿ ರಕ್ಷಣೆಯನ್ನ ಮಾಡ್ಕೋಬೇಕು ಅಂತೇಳಿ ಈ ಒಂದು ಮಾಕ್ ಡ್ರಿಲ್ ನಡೆಯುತ್ತೆ. ಅದು ಎಲ್ಲಾ ರಾಜ್ಯಗಳಲ್ಲೂ ಕೂಡ ನಡೆಯುತ್ತೆ. ಆ ಸೈರನ್ ಬರ್ತಾ ಇದ್ದಂಗೆ ಏನ್ ಮಾಡ್ಬೇಕು? ರಸ್ತೆ ಮೇಲೆ ಹೋಗ್ಬೇಕು. ಹೀಗೆ ತಲೆ ಮೇಲೆ ಹೀಗೆ ಇಟ್ಕೊಂಡು ನೆಲದಲ್ಲಿ ಮಲ್ಕೊಳ್ಳುವಂತ ಕೆಲಸಗಳಾಗಬೇಕು. ಕಬ್ಬಿಣದ ಹತ್ರ ಯಾರು ಕೂಡ ನಿಂತ್ಕೋಬಾರ್ದು. ಈ ಗೇಟ್ಗಳು ಅಥವಾ ದೊಡ್ಡ ದೊಡ್ಡ ಕಬ್ಬಿಣದ ಶೆಡ್ಗಳಿರ್ತವೆ, ಅದರ ಹತ್ರ ಯಾರು ಕೂಡ ನಿಂತ್ಕೋಬಾರ್ದು. ವೆಹಿಕಲ್ ಅಲ್ಲಿ ನೀವೇನೋ ಡ್ರೈವಿಂಗ್ ಮಾಡ್ತಾ ಇದ್ರೆ ಅಲರ್ಟ್ ಅನ್ನುವ ಸೈರನ್ ಮೊಳಗ್ತಾ ಇದ್ದಂತೆ ಡ್ರೈವಿಂಗ್ ಅನ್ನೋದ್ರೆ ಕಾರನ್ನ ಸ್ಟಾಪ್ ಮಾಡಿ ಕಾರಿಂದ ಹೊರಗಡೆ ಬಂದು ನೀವು ಅಲ್ಲಿ ಹೋಗಿ ರಸ್ತೆ ಮೇಲೆ ಮಲ್ಕೋಬೇಕು. ಈ ತರ ಕೈ ಇಟ್ಕೊಂಡು. ಸೊ ಈ ತರದ್ದು ನಿಮ್ಗೆ ಇಡೀ ದೇಶದಲ್ಲೇ ಒಂದು ಮಾಕ್ ಡ್ರಿಲ್ ಅನ್ನ ಮಾಡ್ತಾರೆ. ಮಾಕ್ ಡ್ರಿಲ್ ಅಂದ್ರೆ ಕಂಪ್ಲೀಟ್ ಸ್ತಬ್ಧ ಆಗುತ್ತೆ. ಅಂದ್ರೆ ಆ ಟೈಮಲ್ಲಿ ಒಂದು ಸೈರನ್ ಮೊಳಗ್ದಾಗ ಏನ್ ಮಾಡ್ಬೇಕು ಅಂತ ಇರುತ್ತೆ. ಅಥವಾ ಸೆನ್ಸೇಷನಲ್ ಏರಿಯಾಗಳಲ್ಲಿ ಇದ್ದಂತ ಸಂದರ್ಭದಲ್ಲಿ ನೀವು ಯಾವ ರೀತಿಯಾಗಿ ಇರಬೇಕು, ಜೊತೆಗೆ ಯಾವ ರೀತಿಯಾಗಿ ಸಪೋರ್ಟ್ ಅನ್ನ ಮಾಡಬೇಕು. ಈ ತರದ ಎಲ್ಲಾ ರೀತಿಯಾದಂತ ಮಾಕ್ ಡ್ರಿಲ್. ಅಥವಾ ಯಾರೋ ಒಬ್ರು ಆರ್ಮಿ ಬರ್ತಿರ್ತಾರೆ. ಆರ್ಮಿ ಬರ್ಬೇಕಾದ್ರೆ ಅವರ ಜೊತೆ ನಾವು ಯಾವ ರೀತಿಯಾಗಿ ಬಿಹೇವ್ ಮಾಡಬೇಕು. ಈ ತರದೆಲ್ಲವೂ ಕೂಡ ಮಾಕ್ ಡ್ರಿಲ್ ನಡೆಯುತ್ತೆ. ಗಡಿ ಭಾಗದಲ್ಲಿ ನಡೆಯುವಂತ ಕಾಳಗ ಬೇರೆ. ಭಾರತ ಮತ್ತು ಪಾಕಿಸ್ತಾನದ ಗಡಿ ಭಾಗ ಅಂತ ಏನ್ ಕರಿತೀವಲ್ಲ, ಆ ಭಾಗದಲ್ಲಿ ನಡೆಯುವಂತ ಕಾಳಗ ಅದು ನಮ್ಮ ಸೇನೆ ಮತ್ತು ಅವರ ಸೇನೆ ನಡುವೆ ನಡೆಯುವಂತ ಕಾಳಗ. ಆದ್ರೆ ಇಲ್ಲಿ ಮಾಕ್ ಡ್ರಿಲ್ ಅಂದ್ರೆ ಆಗಲ್ಲ. ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕು. ನಮ್ಮ ಕುಟುಂಬ, ನಾವು ಎಲ್ಲರನ್ನ ಕೂಡ ನಾವು ರಕ್ಷಣೆ ಮಾಡಬೇಕಾಗುತ್ತೆ. ಹಾಗಾಗಿ ನಾಳೆ ಒಂದು ಮಹತ್ವದ ಮೀಟಿಂಗ್ ಆಗುತ್ತೆ. ಮೀಟಿಂಗ್ ಅಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ಯಾವ ರೀತಿಯಾಗಿ ಮಾಕ್ ಡ್ರಿಲ್ ಇರುತ್ತೆ, ಅದಕ್ಕೆ ಯಾವ ರೀತಿಯಾಗಿ ರೆಡಿ ಆಗಿರಬೇಕು, ಪ್ರಿಪರೇಷನ್ ಆಗಿರಬೇಕು ಅಂತೇಳಿ. ನೋಡಿ, ಈಗಲೂ ಕೂಡ ನನ್ನ ಹತ್ರ ಇಸ್ರೇಲ್ನ ಒಂದು ಆಪ್ ಇದೆ. ಆ ಇಸ್ರೇಲ್ನ ಆಪ್ ಅಲ್ಲಿ ಅದೊಂದು ಆಪ್ ಬಗ್ಗೆ ಹೇಳ್ಬೇಕು ನಿಮ್ಗೆ. ಆಪ್ ಅಲ್ಲಿ ಹೆಂಗೆ ಅಂತಂದ್ರೆ, ಈಗ ಇಲ್ಲಿ ಇಂಥ ಕಡೆ ಅಟ್ಯಾಕ್ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ನಿಮ್ ಮೊಬೈಲ್ ಅಲ್ಲಿ ಒಂದು ಮೆಸೇಜ್ ಬಂದ್ಬಿಡುತ್ತೆ, ಈ ತರದ ಏರಿಯಾದಲ್ಲಿ ಸ್ವಲ್ಪ ಅಲರ್ಟ್ ಆಗಿರ್ಬೇಕು ಅಂತೇಳಿ. ಸೊ ಆ ತರದ್ ಏನಾದ್ರು ಕಂಡು ಹಿಡ್ಕೊಳ್ತಾರ? ಇವತ್ತು ಇಸ್ರೇಲ್ ಅಲ್ಲಿ ಎಲ್ಲೇ ಯಾವುದೇ ಭಾಗ ನೋಡಿ, ಇವತ್ತು ಇಸ್ರೇಲ್ ಮತ್ತೆ ಅಮೆರಿಕ ಸೇರ್ಕೊಂಡು ಯಮನ್ ಮೇಲೆ ಅಟ್ಯಾಕ್ ಮಾಡಿದೆ, ಏರ್ ಸ್ಟ್ರೈಕ್ ಮಾಡಿದೆ. ನಿನ್ನೆ ಇದೇ ಟೈಮ್ಗೆ ಇಸ್ರೇಲ್ನ ಸುಮಾರು 74 ಜಾಗಗಳಲ್ಲಿ ಒಂದು ಏರ್ ಸ್ಟ್ರೈಕ್ ಆಗುವಂತ ಸಂದರ್ಭದ ಒಂದು ಸೈರನ್ ಮೊಳಗಿತ್ತು.
ಆ ಸೈರನ್ ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ಅಲರ್ಟ್ ಆಗಿತ್ತು ಅಂತೇಳಿ ಆ ಜಾಗದಲ್ಲಿ ಒಂದಷ್ಟು ಸೈರನ್ ಅಂದ್ರೆ ಆ ಭಾಗಕ್ಕೆ ಇಡೀ ಇಸ್ರೇಲ್ ಯಾರ್ಯಾರು ಆಪ್ ಯೂಸ್ ಮಾಡ್ತಾರೋ ಆಪ್ ಅಲ್ಲಿ ರೆಡ್ ಲೈಟ್ ಬ್ಲಿಂಕ್ ಆಗ್ತಾ ಇರುತ್ತೆ ಇಲ್ಲ ಒಂದು ನಿಮಗೆ ಮೆಸೇಜ್ ಬರುವಂತ ಕೆಲಸಗಳಾಗುತ್ತೆ. ಹಾಗಾಗಿ ಈ ತರದೊಂದು ಮಾಕ್ ಡ್ರಿಲ್ಗಳು ನಡೆಯುತ್ತೆ. ನೀವೆಲ್ಲದಕ್ಕೂ ಕೂಡ ಪ್ರಿಪೇರ್ ಆಗಿರ್ಬೇಕು. ನಾಳೆ ಮೀಟಿಂಗ್ ಅಲ್ಲಿ ಎಲ್ಲಾ ರಾಜ್ಯದ ಅಧಿಕಾರಿಗಳು ಭಾಗಿಯಾಗ್ತಾರೆ. ರಕ್ಷಣಾ ಸಚಿವರ ಸಂಬಂಧಪಟ್ಟಂತ ಅಧಿಕಾರಿಗಳು ಭಾಗಿಯಾಗ್ತಾರೆ. ಗೃಹ ಸಚಿವಾಲಯದಲ್ಲಿ ನಡೆಯುವಂತಹ ಸಭೆ ಇದು. ಆ ಸಭೆಯಲ್ಲಿ ತೀರ್ಮಾನವನ್ನ ಮಾಡಿಕೊಂಡು ಯಾವ ಯಾವ ರಾಜ್ಯದಲ್ಲಿ ಯಾವ ರೀತಿಯಾಗಿ ಮಾಕ್ ಡ್ರಿಲ್ ಅನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಚರ್ಚೆಗಳು ಮಾಡ್ತಾರೆ. ಆ ಚರ್ಚೆ ಮಾಡಿದ ಬಳಿಕ ಇಡೀ ದೇಶದಲ್ಲಿ ನಾಡಿದ್ದು ಮಾಕ್ ಡ್ರಿಲ್ ನಡೆಯುತ್ತೆ. ವೀಕ್ಷಕರು ತಿಳ್ಕೊಳ್ಳಿ, ನಾಡಿದ್ದು ಮಾಕ್ ಡ್ರಿಲ್ ನಡೆಯುತ್ತೆ. ಆ ಮಾಕ್ ಡ್ರಿಲ್ ಹೇಗ್ ನಡೆಯುತ್ತೆ ಅಂತ ನಾವು ನಿಮಗೆ ಕಂಪ್ಲೀಟ್ ಚಿತ್ರಣವನ್ನ ಕೊಡ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಾಗಿ ಮಾಕ್ ಡ್ರಿಲ್ ನಡೆಯುತ್ತೆ, ಬೇರೆ ಬೇರೆ ರಾಜ್ಯದಲ್ಲಿ ಅಂತೇಳಿ ಯಾವ ರೀತಿಯಾಗಿ ಮಾಕ್ ಡ್ರಿಲ್ ನಡೆಯುತ್ತೆ, ಅದೆಲ್ಲದರ ಬಗ್ಗೆ ನಿಮಗೆ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾಳೆ ಕಂಪ್ಲೀಟ್ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ನಾಳೆ ಮೀಟಿಂಗ್ ಅಲ್ಲಿ ಏನ್ ಚರ್ಚೆ ಆಗುತ್ತೆ, ಜೊತೆಗೆ ನಾಡಿದ್ದು ಮಾಕ್ ಡ್ರಿಲ್ ಹೇಗ್ ನಡೆಯುತ್ತೆ, ಎಲ್ಲೆಲ್ಲಿ ನಡೆಯುತ್ತೆ, ಜನ ಅದಕ್ಕೆ ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡಬೇಕು, ಜನರ ಅಂದ್ರೆ ನಾವು ಭಾರತೀಯರ ಕರ್ತವ್ಯ ಏನು, ನಾವು ಭಾರತೀಯರು ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕು ಅಂತಂದ್ರೆ ಏನ್ ಮಾಡಬೇಕು ಅಂತೇಳಿ ಈಗಲೂ ಹೇಳ್ತಾ ಇದೀನಿ. ಗಡಿ ಭಾಗದಲ್ಲಿ ಆಗುವಂತ ಕಾಳಗವೇ ಬೇರೆ, ದೇಶದ ಒಳಗಿರುವಂತ ಸಾರ್ವಜನಿಕರ ಕರ್ತವ್ಯವೇ ಬೇರೆ. ಆ ಕರ್ತವ್ಯ ಏನು ಅಂತೇಳಿ ನಾವು ನಿಮಗೆ ನಾಳೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ನಾಳೆ ನಿಮ್ಗೆ ಕೊಡ್ತಾ ಹೋಗ್ತೀವಿ. ನಾಡ್ದು ಮಾಕ್ ಡ್ರಿಲ್ ಹೇಗ್ ನಡೆಯುತ್ತೆ ಅಂತೇಳಿ ಆ ಒಂದು ದೃಶ್ಯವನ್ನ ಕೂಡ ನಿಮ್ಗೆ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಹೋಗ್ತೀವಿ. ಹಾಗಾಗಿ ವೀಕ್ಷಕರೇ, ನಾಳೆ ನಡೆಯುವಂತ ಮೀಟಿಂಗ್ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಎಲ್ಲಾ ರಾಜ್ಯದ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ಲಾ ರಾಜ್ಯದ ಅಧಿಕಾರಿಗಳು ಭಾಗಿಯಾಗ್ತಾರೆ. ಈ ರಾಷ್ಟ್ರೀಯ ವಿಪತ್ತು ಸಂದರ್ಭದಲ್ಲಿ NDRF ಟೀಮ್, SDRF ಟೀಮ್ ಅಂತ ಕೇಳಿರ್ತೀರಿ, ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಆ ಒಂದು ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾರೆ. ಇದೆಲ್ಲವೂ ಕೂಡ ಜಾಯಿಂಟ್ ಆಪರೇಷನ್ ನಡೆಯುತ್ತೆ. ಯಾರು ಮಾಡ್ತಾರೆ ನಿಮಗೆ ಡೌಟ್ ಬರ್ಬೋದು, ಮಾಕ್ ಡ್ರಿಲ್ ಅಂದ್ರೆ ಏನಾಗುತ್ತೆ, ಯಾರು ಬಂದು ನಮ್ಗೆ ಹೇಳ್ಕೊಡ್ತಾರೆ, ಎಲ್ಲವನ್ನೂ ಕೂಡ ಅಂದ್ರೆ ಮನೆಗೆ ಬಂದು ಹೇಳ್ಕೊಡೋದಿಲ್ಲ. ಒಂದು ಟಿವಿನಲ್ಲಿ ನಮ್ಮ ಚಾನಲ್ ಅಲ್ಲಿ ನಿಮಗೆ ತೋರಿಸುವಂತ ಕೆಲಸವನ್ನ ಮಾಡ್ತಾರೆ. ಇದೊಂದು ರೀತಿಯಲ್ಲಿ ಜಾಯಿಂಟ್ ಆಪರೇಷನ್. ಲೋಕಲ್ ಪೊಲೀಸರು ಕೂಡ ನಿಮಗೆ ಹೇಳ್ಕೊಡ್ತಾರೆ, ಬರ್ತಾರೆ, ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಲೋಕಲ್ ಪೊಲೀಸ್, ಲೋಕಲ್ ಆಫೀಸರ್ಗಳು, ಜೊತೆಗೆ ಯಾರಾದ್ರೂ ನಮ್ಮ ಅದಕ್ಕೆ ಒಂದು ಮಾಕ್ ಡ್ರಿಲ್ ಅಲ್ಲಿ ಎಕ್ಸ್ಪರ್ಟ್ಗಳು ಅಂತ ಇರ್ತಾರಲ್ಲ, ಅವ್ರು ಬಂದು ಹೇಳಿಕೊಡುವಂತ ಕೆಲಸವನ್ನ ಮಾಡ್ತಾರೆ. ನೋಡ್ಬೇಕು, ನಾಳೆ ಮೀಟಿಂಗ್ ಅಲ್ಲಿ ನಿರ್ಧಾರ ಆಗುತ್ತೆ ನಾಡದ್ದು ಮಾಕ್ ಡ್ರಿಲ್ ಯಾವ ರೀತಿಯಾಗಿರ್ಬೇಕು ಅಂತೇಳಿ. ಸೈರನ್ ಮೊಳಗಿದಾಗ ಯಾವ ರೀತಿಯಾಗಿ ಸೌಂಡ್ ಬರುತ್ತೆ ಅಂತೇಳಿ ನನ್ನ ಹತ್ರ ಈಗಲೂ ಒಂದಷ್ಟು ವಿಡಿಯೋಗಳಿದಾವೆ. ಇಸ್ರೇಲ್ ಅಲ್ಲಿ ಯಾವ ರೀತಿಯಾಗಿ ಒಂದು ಅಲರ್ಟ್ ಸೌಂಡ್ ಬರ್ತಾ ಇತ್ತು ಅಂತೇಳಿ ನಿಮಗೆ ಸಡನ್ ಆಗಿ ಗೊತ್ತಾಗುತ್ತೆ. ಅಲರ್ಟ್ ಮೆಸೇಜ್ ಬಂತು, ನಮ್ಮನ್ನು ನಾವು ಸೇವ್ ಮಾಡ್ಕೋಬೇಕು, ಓಡಿ ಬಂಕರ್ ಹೋಗಿ ಕುತ್ಕೋಬೇಕು ಅಥವಾ ರಸ್ತೆ ಮೇಲೆ ಬರಬೇಕು, ಕಾರ್ ಓಡಿಸ್ತಾ ಇದ್ರೆ ಕಾರಿಂದ ಸ್ಟಾಪ್ ಮಾಡಿ ಇಮಿಡಿಯೇಟ್ ಹೊರಗಡೆ ಬರಬೇಕು. ನಿಮಗೆ ಗೊತ್ತಾಗ್ಬಿಡುತ್ತೆ ಸೈರನ್ ಮೊಳಗೋದು ಗೊತ್ತಾಗುತ್ತೆ. ನಮ್ಮ ದೇಶದಲ್ಲಿ ಯಾವ ರೀತಿಯಾಗಿ ಸೈರನ್ ಮೊಳಗುತ್ತೆ ಅನ್ನೋದನ್ನ ನಿಮಗೆ ನಾಡ್ದು ಗೊತ್ತಾಗುತ್ತೆ. ಅದು ಏನಕ್ಕೆ ಅಂತಂದ್ರೆ ಎಲ್ಲದಕ್ಕೂ ಕೂಡ ನಾವು ಪ್ರಿಪೇರ್ ಆಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ. ಇಲ್ಲಿ ಪ್ಯಾನಿಕ್ ಆಗಬೇಕು ಅಂತಲ್ಲ ವೀಕ್ಷಕರೇ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಭಯ ಪಡಿಸುವ ಉದ್ದೇಶ ಅಲ್ಲ, ಆದ್ರೆ ನಾವೆಲ್ಲದಕ್ಕೂ ಕೂಡ ಸಿದ್ಧರಾಗಿರ್ಬೇಕು ಅಂತೇಳಿ. ಮಾಕ್ ಡ್ರಿಲ್ ಅಷ್ಟೇ. ಪಾಕ್ ವಿರುದ್ಧ ಯುದ್ಧಕ್ಕೆ ಸಿದ್ಧರಾದ ಭಾರತೀಯ ಯೋಧರು. ಸ್ಪಿಯರ್ ಕಾರ್ಪ್ಸ್ ಸೇನೆಯಿಂದ ಯುದ್ಧ ಕೌಶಲ ಪ್ರದರ್ಶನ. ಯುದ್ಧ ಭೂಮಿಯಲ್ಲಿ ಸ್ಪಿಯರ್ ಕಾರ್ಪ್ಸ್ ಹದ್ದಿನ ಕಣ್ಣನ್ನು ಕೂಡ ಇಟ್ಟಿದ್ದಾರೆ. ವಿವಿಧ ತಂಡಗಳೊಂದಿಗೆ ಜಂಟಿ ಕಾರ್ಯಾಚರಣೆಗೆ ತಯಾರಿ ಕೂಡ ನಡೀತಾ ಇದೆ. ಪಾಕ್ ವಿರುದ್ಧ ಯುದ್ಧಕ್ಕೆ ಸಿದ್ಧರಾದ ಭಾರತೀಯ ಯೋಧರು.
ಭಾರತದ ಭೂಸ್ವರ್ಗ ಅಂತಲೇ ಖ್ಯಾತಿ ಪಡೆದಿರುವ ಕಾಶ್ಮೀರವನ್ನ ಕಣ್ತುಂಬಿಕೊಳ್ಳಲು ಜನ ನಾಮುಂದು ತಾಮುಂದು ಅಂತ ಮುನ್ನುಗ್ತಾ ಇದ್ರು. ಆದ್ರೆ ಪಹಲ್ಗಾಮ್ ದಾಳಿ ಬಳಿಕ ಪ್ರವಾಸಿಗರ ಸಂಖ್ಯೆ ಇಳಿಮುಖ ಆಗಿದೆ. ಗಲ್ಮಾರ್ಗ್ನ ತುತ್ತ ತುದಿಯಿಂದ ರಿಪಬ್ಲಿಕ್ ಕನ್ನಡ ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದು, ದಾಳಿ ಬಗ್ಗೆ ಕನ್ನಡಿಗರು ಏನ್ ಹೇಳಿದ್ರು ಈ ವರದಿ ನೋಡಿ. ಇಲ್ಲಿಗೆ ಬಂದಿರುವಂತ ಕನ್ನಡಿಗ ಕುಟುಂಬವನ್ನ ಮಾತನಾಡಿಸ್ತೇನೆ. ಈ ಪೆಹಲ್ಗಾವ್ನ ಘಟನೆ ನಡೀತು, ನಡೆದಾದ್ಮೇಲೆ ಬರೋ ಅಂತ ಧೈರ್ಯ ನೀವು ಮಾಡಿದ್ದೀರಿ. ಯಾಕೆ ಧೈರ್ಯ? ಇಲ್ಲಿ ಬಂದ ನಂತರ ಭದ್ರತೆ ಇದೆ ಅನ್ಸುತ್ತಾ ಇಲ್ವಾ? ನಾವು ಬರ್ಬೇಕಾದ್ರೆ ಧೈರ್ಯ ಮಾಡೇ ಬಂದಿದ್ವಿ. ಬರ್ಬೇಕಾದ್ರೆ ಸಾಕಷ್ಟು ಜನ ನಮ್ಗೆ ಹೋಗೋಕ್ ಬೇಡ, ಸೇಫ್ಟಿ ಇರಂಗಿಲ್ಲ ಅಂತಂದ್ರು. ನಾವಿರೋ ಲಕ್ಷಾಂತರ ಜನ ಇರುವಂತ ಕಾಶ್ಮೀರದಲ್ಲಿ ಎಲ್ಲ ಒಂದ್ ಕಡೆ ಒಂದು ಇನ್ಸಿಡೆಂಟ್ ಸಲುವಾಗಿ ನಾವು ಬಿಡಬಾರ್ದು. ಇನ್ನೊಂದು ಘಟನೆ ನಂತರ ಸೆಕ್ಯೂರಿಟಿ ಜಾಸ್ತಿ ಆಗಿರುತ್ತೆ. ಆ ಕಾರಣಕ್ಕಾಗಿ ನಾವು ಬಂದ್ಬಿಟ್ಟಿವಿ, ಧೈರ್ಯ ಮಾಡಿ ಬಂದಿದ್ವಿ. ಸಾಕಷ್ಟು ಫ್ರೆಂಡ್ಸ್ ಎಲ್ಲ ಕ್ಯಾನ್ಸಲ್ ಮಾಡಕ್ ಹೇಳಿದ್ರು, ಅದು ಕ್ಯಾನ್ಸಲ್ ಮಾಡಲಿಲ್ಲ. ನಾವು ಧೈರ್ಯ ಮಾಡಿ ಬಂದ್ಬಿಟ್ವಿ. ಉದ್ವೇಗ ಬರುತ್ತೆ. ನ್ಯಾಚುರಲಿ ಉದ್ವೇಗ ಬರುತ್ತೆ. ಇಲ್ಲಿ ಬಂದು ನೋಡಿದ್ರೆ ಎಲ್ಲ ಪೀಸ್ಫುಲ್ ಇದೆ, ಸೆಕ್ಯೂರಿಟಿ ವ್ಯವಸ್ಥೆ ಚೆನ್ನಾಗಿದೆ, ಯಾವುದೇ ರೀತಿ ಭಯ ಇಲ್ಲ. ಇನ್ನೂ ರಶ್ ಸ್ವಲ್ಪ ಕಡಿಮೆ ಆಗಿದೆ, ಆದ್ರಿಂದ ಇನ್ನಿಷ್ಟು ಕನ್ವೀನಿಯಂಟ್ ಇದೆ. ನಾವು ಸಾಕಷ್ಟು ಎಂಜಾಯ್ ಮಾಡ್ತಾ ಇದೀವಿ. ಲೋಕಲ್ ಲೋಗ್ ಬಿ ಧೈರ್ಯ ಕೊಡ್ಲಿಕ್ಕತ್ತಾರ್ರಿ ಬಹಳನೇ ನಮ್ಗ. ಏನಂದ್ರೆ ನೀವ್ಯಾರು ಅಂಜಬೇಡ್ರಿ, ನೀವು ಆರಾಮ್ಸೆ ನೀವು ಓಡಾಡ್ರಿ, ತಿರ್ಗಾಡ್ರಿ, ನಿಮ್ಗೆ ಏನು ಹೆಲ್ಪ್ ಬೇಕು ನಾವು ಹೆಲ್ಪ್ ಮಾಡ್ತೀವಿ ನಿಮಗ ಅಂತ ಹೇಳಿ ನಮಗ್ ಬಹಳ ಸಹಾಯ ಮಾಡ್ತಾರ, ಕರ್ಕೊಂಡ್ ಹೋಗ್ತಾರ. ಮತ್ತ ಕಡಿಮೆ ರೇಟ್ನಲ್ಲೂ ಅವ್ರು ಒಪ್ಕೊಂಡ್ಬಿಟ್ಟು ನಮ್ಗ ಕರ್ಕೊಂಡ್ ಹೋಗ್ತಾ ಇದಾರ. ಈಗ ಅಮ್ಮ ನೀವ್ ಇಲ್ಲಿ ಇದೀರಾ, ಭಯ ಆಗ್ತಾ ಇದೆಯಾ? ಖುಷಿ ಅಂತೂ ಇದೆ ಇರುತ್ತೆ. ಖುಷಿಯ ಜೊತೆಯಲ್ಲಿ ಭಯದ ವಾತಾವರಣ ಎಷ್ಟಿದೆ ನಿಮ್ ಪ್ರಕಾರ? ಏನಿಲ್ಲ ರೀ, ನಮ್ಗೇನ್ ಅನಿಸ್ತಾ ಇಲ್ಲ ಭಯ ಅಂತ ಹೇಳಿ. ಯಾಕಂದ್ರೆ ಸೆಕ್ಯೂರಿಟಿ ಅದ, ಇಲ್ಲೆಲ್ಲ ಆರ್ಮಿ ಅದ, ಪೊಲೀಸರು ಅದಾರ, ಆಮೇಲೆ ಎಲ್ಲರೂ ನಮ್ಗೆ ಏನ್ ಮಾಡ್ತಾ ಇದಾರ, ಹೋಗ್ರಿ ಮುಂದಕ್ ಹೋಗ್ರಿ ಹೆದರ್ಬೇಡ್ರಿ ಅಂತ ಹೇಳಿ ಅವ್ರು ನಮಗ್ ಧೈರ್ಯ. ಇದು ನಮ್ಮ ರಾಷ್ಟ್ರ, ಯಾವ ಮೂಲಿಗಾದ್ರೂ ಹೊರಟಂತ ಧೈರ್ಯ ನಮ್ಮಲ್ಲಿ ಇರಬೇಕು. ಯಾವುದೇ ಪರಿಸ್ಥಿತಿ ಬಂದ್ರೆ ಎದುರಿಸುವಂತ ಶಕ್ತಿ ಭಾರತಕ್ಕಿದೆ. ಸಾಕಷ್ಟು ಜನ ಇದ್ದಾರೆ. ನಾನು ಕೇಳಿದೆ 12 ಲಕ್ಷ ಜನ ಸೆಕ್ಯೂರಿಟಿ ಅವರು ಕಾಶ್ಮೀರ ಇರ್ತಾರೆ ಅಂತ ಹೇಳಿ. ಇಲ್ಲಿರುವಂತ ಲಕ್ಷಾಂತರ ಜನರಲ್ಲಿ ನಾವು ಒಬ್ಬರಿಗೆ ಬರೋದಿರ್ತೀವಿ. ಅದಕ್ಕೆ ಅಷ್ಟು ಭಯ ಪಟ್ಕೊಂಡು ಬರೋದನ್ನ ಕ್ಯಾನ್ಸಲ್ ಮಾಡೋದಂತ ವಿಚಾರ ಮಾಡೋದ್ ಬಿಟ್ಟು ಸಮ್ಮರ್ನ ಎಂಜಾಯ್ ಮಾಡೋಕೆ ಒಳ್ಳೆ ಅವಕಾಶ ಅಂತ ಹೇಳಿ ನಾನು. ಸೊ ಇಲ್ಲಿಗೆ ಪ್ರವಾಸಿಗರಿಗೂ ಕೂಡ ಇಲ್ಲಿರುವಂತ ಭದ್ರತೆಯ ಬಗ್ಗೆ ನಂಬಿಕೆ ಇದೆ. ಎಲ್ಲವೂ ಸರಿ ಹೋಗುವಂತ ದಿನಗಳನ್ನ ನೋಡ್ತಾ ಇದ್ದೇವೆ ಅಂತ ಸೆಕ್ಯೂರಿಟಿ ಚೆಕ್ ನ ಮುಗಿಸ್ಕೊಂಡು ಬಂದ ಇರುವಂತಹ ಪ್ರವಾಸಿಗರು ಇವರು. ಭಾರತ ಪಾಕ್ ಗಡಿಯಲ್ಲಿ ಸೇನೆಯನ್ನ ಹೊರತುಪಡಿಸಿ ಗಡಿಯಲ್ಲಿ ಯಾರ ಸುಳಿವು ಕೂಡ ಇಲ್ಲ. ಸೇನೆಯಿಂದ ಗಡಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದ್ದು, ದಟ್ಟ ಅರಣ್ಯದ ದುರ್ಗಮ ಸ್ಥಳದಲ್ಲಿ ಆರ್ಮಿ ಹೈ ಅಲರ್ಟ್ ಆಗಿದೆ. ಗಡಿಯಿಂದ ರಿಪಬ್ಲಿಕ್ ಕನ್ನಡ ಡೇರಿಂಗ್ ರಿಪೋರ್ಟ್ ಅನ್ನು ಮಾಡಿದೆ, ನೋಡ್ಕೊಂಡ್ಬಂದು. ಭಾರತ ಮತ್ತು ಪಾಕಿಸ್ತಾನದ LOCಯ ಬಾರ್ಡರ್ ಏರಿಯಾಗಳಲ್ಲಿ ನಾವಿದ್ದೀವಿ, ಲೈನ್ ಆಫ್ ಕಂಟ್ರೋಲ್ ನಲ್ಲಿ ಇದ್ದೀವಿ. ನೋಡಿ ಹೆಂಗಿದೆ ಅನ್ನೋದನ್ನ ತಾವು ನೋಡ್ತಾ ಇದ್ರಿ. ಲೈನ್ ಆಫ್ ಕಂಟ್ರೋಲ್ ಹೆಂಗಿದೆ ಅನ್ನೋದನ್ನ ನೋಡ್ತಾ ಇದ್ರಿ. ಇಲ್ಲಿ ಭಾರತೀಯ ಸೇನೆ ಬಿಟ್ರೆ ಬೇರೇನು ಕೂಡ ಕಾಣಿಸೋದಿಲ್ಲ ನಿಮ್ಗೆ. ಇಲ್ಲಿ ಭಾರತೀಯ ಸೇನೆ ಹೆಲಿಕಾಪ್ಟರ್ಗಳ ಮೂಲಕ ಎಲ್ಲವನ್ನ ನೋಡ್ತಾ ಇರುತ್ತೆ, ಗಸ್ತು ತಿರುಗ್ತಾ ಇರುತ್ತೆ, ಕಟ್ಟೆಚ್ಚರವನ್ನ ವಹಿಸಿರುತ್ತೆ. ಸ್ನೋ ಫಾಲ್ ಆಗ್ತಾ ಇರುತ್ತೆ, ಹಿಮಚಾಲಿತವಾದಂತಹ ಪರ್ವತ ಇದು. ಯಾವುದೇ ಕ್ಷಣದಲ್ಲಿ ಮಳೆ ಮತ್ತೊಂದು ಬರುವಂತ ಸಾಧ್ಯತೆಗಳಿರುತ್ತೆ. ಇದು ಇಲ್ಲಿನ ಚಿತ್ರಣ. ಲೈನ್ ಆಫ್ ಕಂಟ್ರೋಲ್, ಭಾರತದ LOC ಲೈನ್ ಆಫ್ ಕಂಟ್ರೋಲ್, ಗಡಿ ಬಾರ್ಡರ್ ಅನ್ನ ತಾವು ನೋಡ್ತಾ ಇದ್ದೀರಿ. ಆ ಕಡೆ ಹೋದ್ರೆ ಪಾಕಿಸ್ತಾನ, ಈ ಕಡೆ ಇದು ಭಾರತದ ಜಾಗ. ಇಲ್ಲಿ ಭಾರತದ ಸೇನೆ ಈ ದಟ್ಟಾರಣ್ಯದಲ್ಲಿ ಕಟ್ಟೆಚ್ಚರವನ್ನು ವಹಿಸಿ ಎಲ್ಲವನ್ನು ಕೂಡ ನಿಗಾ ವಹಿಸ್ತಾ ಇರುತ್ತೆ. ಇದು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ನಲ್ಲಿದ್ದು ಇಲ್ಲಿನ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಸೇನೆ BSF ನ ಯೋಧರು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನ ಯೋಧರು ಇಲ್ಲಿದ್ದು ಎಲ್ಲವನ್ನು ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆ ಎಲ್ಲ ಮರದ ಮಟ್ಟುಗಳನ್ನ ಇಲ್ಲಿ BSF ನ ಯೋಧರು ಕಾಯ್ತಾ ಇರ್ತಾರೆ. ಲೈನ್ ಆಫ್ ಕಂಟ್ರೋಲ್ ಅನ್ನ ದಾಟಿ ಪಾಕಿಸ್ತಾನ ಬಂತು ಅಂತ ಹೇಳಿದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ನೋಡಿ, ಭಾರತದ BSF ನ ಯೋಧ ಮೊನ್ನೆ ಪಾಕಿಸ್ತಾನದ ಜಾಗಕ್ಕೆ ಹೋಗಿದ್ರು. ಅಂದ್ರೆ LOC ಯನ್ನ ದಾಟಿ ಅವ್ರ ಆ ಕಡೆ ಇದ್ದಾಗ ಪಾಕಿಸ್ತಾನ ಸೇನೆ ಅವರನ್ನ ಅರೆಸ್ಟ್ ಮಾಡಿತ್ತು. ಭಾರತವು ಕೂಡ ಲೈನ್ ಆಫ್ ಕಂಟ್ರೋಲ್ ದಾಟಿ ಬಂದ ಅಲ್ಲಿನ ಒಬ್ಬ ಜವಾನ್ ನನ್ನು ಕೂಡ ಬಂಧಿಸಿತ್ತು. ಇದು ಈಗ LOC ಲೈನ್ ಆಫ್ ಕಂಟ್ರೋಲ್ ನಲ್ಲೇ ನಾವೀಗ ರಿಪಬ್ಲಿಕ್